ಮಹಾಬಲಿಪುರಂನಲ್ಲಿ ನಡೆದ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕರ್ನಾಟಕದ ಕಾವೇರಿ, ಕೃಷ್ಣಾ, ತುಂಗಭದ್ರಾ ಸೇರಿ ನದಿ ವಿವಾದಗಳನ್ನು ಪ್ರಸ್ತಾಪಿಸಿದರು. ನೀರು ಹಂಚಿಕೆ ಬದಲು ಸಹಕಾರಕ್ಕೆ ಒತ್ತು ನೀಡಬೇಕೆಂದರು. ರಾಜ್ಯದ ತೆರಿಗೆ ಪಾಲು ಹೆಚ್ಚಿಸಬೇಕು. 5,495 ಕೋಟಿ ವಿಶೇಷ ಅನುದಾನ ಹಾಗೂ 6,000 ಕೋಟಿ ರಾಜ್ಯ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ವಿಧಾನಸಭಾ ಅಧಿವೇಶನದ 4ನೇ ದಿನವೂ ಬಿಜೆಪಿ ಜೆಡಿಎಸ್ ಸದಸ್ಯರು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ನಾಗೇಂದ್ರ ವಿರುದ್ಧ 24 ಪ್ರಕರಣಗಳಿವೆ ಎಂದು ಹೇಳಿ ಡಿಸಿಎಂ ಪರಮೇಶ್ವರ್ ತಪ್ಪು ಮಾಹಿತಿ ನೀಡಿದ್ದಾರೆಂದು ಆರೋಪಿಸಿದರು. ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಮುಂದುವರೆಸಿದರೂ ವಿಪಕ್ಷ ಸದಸ್ಯರ ಪ್ರತಿಭಟನೆ ಮುಂದುವರೆಯಿತು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ಖಂಡಿಸಿ ಮಂಡ್ಯದ ಸಂಜಿಕಾ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಹಾಗೂ ಬೆಂಬಲಿಗರು ಹಳೆ ಬೆಂಗಳೂರು ಮೈಸೂರು ರಸ್ತೆಗೆ ತಡೆದು ಪ್ರತಿಭಟನೆ ನಡೆಸಿದರು. ಭರವಸೆ ನಡುವೆಯೂ 15,000 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಆಗಸ್ಟ್ 26ರಂದು ಕೆಆರ್ಎಸ್ ಅಣೆಕಟ್ಟು ಬಳಿ ಮತ್ತೊಂದು ಪ್ರತಿಭಟನೆ ನಡೆಸುವುದಾಗಿ ವಾಟಾಳ್ ಘೋಷಿಸಿದರು. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಅರಣ್ಯಾಧಿಕಾರಿಗಳ ಎನ್ಕೌಂಟರ್ ಬಳಿಕ ಆಂಟಿ ಪೋಚಿಂಗ್ ಕ್ಯಾಂಪ್ಗಳ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿ ಹಾನಿಗೊಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ. ಕ್ಯಾಂಪ್ಗಳಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಕೃತ್ಯ ಎಸಗಿದವರ ಪತ್ತೆಗೆ ಅರಣ್ಯ ಇಲಾಖೆ ಹಾಗೂ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನ ವರ್ತೂರು ಸಮೀಪದ ಗುಂಜೂರು ಪಾಳ್ಯದ ಸಿಡಿಪಿ ರಸ್ತೆಯಲ್ಲಿ ಬೈಕ್ ಸವಾರನ ಮೇಲೆ ಟ್ಯಾಂಕರ್ ಹರಿದ ಘಟನೆ ನಡೆದಿದೆ. ವಾಹನದ ನಂಬರ್ ಪ್ಲೇಟ್ ಇರಲಿಲ್ಲ ಎನ್ನಲಾಗಿದೆ. ಸ್ಥಳೀಯರು ಟ್ಯಾಂಕರ್ ಬೆನ್ನಹಟ್ಟಿ ಚಾಲಕನನ್ನ ಹಿಡಿದಿದ್ದು 5 ದಿನಗಳ ಹಿಂದೆಯಷ್ಟೇ ವಾಹನ ಚಾಲನೆ ಕಲಿತಿರುವುದಾಗಿ ಹಾಗೂ ಚಲನಾ ಪರವಾನಗಿ ಇಲ್ಲವೆಂದು ಆತ ಹೇಳಿದ್ದಾನೆ. ಘಟನೆ ಭಾರೀ ವಾಹನಗಳ ಸುರಕ್ಷತೆ ಕುರಿತು ಆತಂಕ ಮೂಡಿಸಿದೆ. ತೆಲಂಗಾಣ ಕಾಂಗ್ರೆಸ್ನಲ್ಲಿ ಹಳೆಯ ಹೊಸ ಬಣಗಳ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಹಿರಿಯ ನಾಯಕ ಕೋಮಟಿ ರೆಡ್ಡಿ ರಾಜಗೋಪಾಲ್ ರೆಡ್ಡಿ ಬಳಿಕ ಸಚಿವ ಕೊಂದ ಸುರೇಖಾ ಪುತ್ರಿ ಸುಷ್ಮಿತಾ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಪಾರ್ಕಲ್ ಕ್ಷೇತ್ರದ ಶಾಸಕ ಸ್ಥಾನ ತಮ್ಮದೇ ಎಂದು ಸವಾಲು ಹಾಕಿದ್ದಾರೆ. ಈ ಹೇಳಿಕೆಗೆ ಟಿಪಿಸಿಸಿ ಸ್ಪಷ್ಟನೆ ಹೇಳಿದ್ದು, ಹೈಕಮಾಂಡ್ಗೆ ಶಿಸ್ತು ಕಾಪಾಡುವ ಸವಾಲು ಎದುರಾಗಿದೆ. ದೆಹಲಿ ಐಜಿಐ ವಿಮಾನ ನಿಲ್ದಾಣದಲ್ಲಿ 523 ಗ್ರಾಂ 24 ಕ್ಯಾರೆಟ್ ಚಿನ್ನವನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ರಿಯಾದ್ನಿಂದ ಮುಂಬೈ ಮಾರ್ಗವಾಗಿ ದೆಹಲಿಗೆ ಬಂದ ಪ್ರಯಾಣಿಕನ ಬ್ಯಾಗ್ನಲ್ಲಿ ಅನುಮಾನಾಸ್ಪದ ವಸ್ತು ಪತ್ತೆಯಾಯಿತು. ಪರಿಶೀಲನೆ ವೇಳೆ ಕುಕ್ಕರ್ ಮುಚ್ಚಳದ ಒಳಭಾಗದಲ್ಲಿ 15 ತುಂಡುಗಳಾಗಿ ಚಿನ್ನವನ್ನ ಅಡಗಿಸಿರುವುದು ಪತ್ತೆಯಾಗಿದೆ. ಪ್ರಯಾಣಿಕನನ್ನ ಬಂಧಿಸಿ ತನಿಖೆ ಮುಂದುವರೆಸಲಾಗಿದೆ. ಪುಣೆಯ ಸಿಂಹಗಡ ಕೋಟೆಯಲ್ಲಿ ಶಾರ್ಟ್ಸ್ ಹಾಗೂ ತೋಳಿಲ್ಲದ ಉಡುಪು ಧರಿಸಿದ್ದಕ್ಕೆ ಬಲಪಂಥೀಯ ಸಂಘಟನೆಯ ಸದಸ್ಯರು ಪ್ರಶ್ನಿಸಿ ಕನಿಷ್ಠ 4 ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ಮಹಿಳೆಯೂ ಇದ್ದರು. ಹಲ್ಲೆ ಮತ್ತು ಗಲಭೆ ಆರೋಪದಡಿ 3 ಮಹಿಳೆಯರು ಸೇರಿದಂತೆ 8 ಮಂದಿಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ತೆಲಂಗಾಣದ ಸಿದ್ದಪೇಟೆ ಜಿಲ್ಲೆಯ ದುಬ್ಬಕ್ ಮಂಡಲದ ಅಪ್ಪನಪಲ್ಲಿ ಗ್ರಾಮದ ಬಳಿ ಕಾರು ಕೃಷಿ ಬಾವಿಗೆ ಬಿದ್ದು ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ದಂಪತಿ ಹಾಗೂ 5 ಮತ್ತು 3 ವರ್ಷದ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸಿದ್ದಿಪೇಟೆಯಿಂದ ಸ್ವಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಬಾವಿಗೆ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗುಜರಾತ್ನ ಸುರೇಂದ್ರನಗರ ಜಿಲ್ಲೆಯ ಲಿಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯಲ್ಲಿ ಕರ್ತವ್ಯದಲ್ಲಿದ್ದ 26 ವರ್ಷದ ನರ್ಸ್ಗೆ ವ್ಯಕ್ತಿಯೊಬ್ಬ ಕಪಾಳಮೋಕ್ಷ ಮಾಡಿದ್ದಾನೆ ಎನ್ನಲಾಗಿದೆ. ವೈದ್ಯರ ಬಗ್ಗೆ ವಿಚಾರಿಸಿ ಗಲಾಟೆ ಮಾಡಿದ ಆರೋಪಿ ದಿವ್ಯಾ ರಾಜ್ಸಿಂಹ ರಾಣಾನನ್ನ ಪೊಲೀಸರು ಬಂಧಿಸಿ ನರ್ಸ್ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.